ಇನ್ನು ಬಿಜೆಪಿಯಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಅವರ ಹೋರಾಟ ಹಾಗೆ ಮುಂದುವರಿತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಯತ್ನಾಳ್ ಬಣ. ರಾಜ್ಯದಲ್ಲಿ ವಕ್ಫ್ ಹಟಾವೋ ಭಾರತ್ ಬಚಾವೋ ಜಾಗೃತಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ವಕ್ಫ್ ವಿರುದ್ಧ ಜಾಥಾ. ಯಾದಗಿರಿ ಜಿಲ್ಲೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ತಂಡ ಜಾಥಾ ಮುಂದುವರಿಸಿದ್ದಾರೆ. ಯತ್ನಾಳ್ ರಮೇಶ್ ತಂಡದಲ್ಲಿರೋ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯಕ್ ರೈತರ ಸಮಸ್ಯೆಯನ್ನು ಆಲಿಸಿ ಜಮೀನುಗಳಲ್ಲಿ ತಂಡದಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಈಗಾಗಲೇ ಬಿಜೆಪಿಯ ವರಿಷ್ಠರಿರ್ಬೋದು, ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿವೈ ವಿಜಯೇಂದ್ರ ಅವರು ಕೂಡ ಈ ರೀತಿ ನಿಮ್ಮ ಪ್ರತ್ಯೇಕ ಹೋರಾಟ ಸರಿಯಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೋರಾಟ ಮಾಡೋದಕ್ಕೆ ಹೋಗಬೇಡಿ, ನಮ್ಮೊಟ್ಟಿಗೆ ನಾವು ಮಾಡುವಂಥ ಹೋರಾಟದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಅದ್ಯಾವುದಕ್ಕೂ ಕೂಡ ಯತ್ನಾಳ್ ಅವರು ಕೇರ್ ಮಾಡ್ತಾ ಇಲ್ಲ. ತಮ್ಮದೇ ಆದಂಥ ಬಣದಿಂದ ಪ್ರತ್ಯೇಕವಾದಂಥ ಹೋರಾಟ ಮಾಡ್ತಾ ಇದ್ದಾರೆ. 1 ತಿಂಗಳ ಕಾಲ ನಾನು ಹೋರಾಟ ಮಾಡ್ತೀನಿ, ರೈತರಿಗೆ ವಕ್ಫಿಂದ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನಾನು ಕೇಳ್ತೀನಿ, ರಾಜ್ಯದಲ್ಲಿ ಈ ಹೋರಾಟವನ್ನು ನಡೆಸಿ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಒಂದು ತಂಡ ಕೊಟ್ಕೊಂಡು, ಅಂದರೆ ಅವರ ಬಣದಲ್ಲಿರುವಂಥ ನಾಯಕರು ಸೇರಿಕೊಂಡು ಈ ಹೋರಾಟವನ್ನು ಮುಂದುವರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ಹೋರಾಟ ಇವತ್ತು ನಡೀತಾ ಇರುವಂಥದ್ದು. ಅಂದರೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಇರ್ಬೋದು, ಮಾಜಿ ಸಂಸದ ಬಿವಿ ನಾಯಕ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇವರೆಲ್ಲರೂ ಕೂಡ ಯತ್ನಾಳ್ ಅವರ ತಂಡದಲ್ಲಿ ಇರುವಂಥವ್ರು. ಅಂದರೆ ಬಿಜೆಪಿಯಲ್ಲಿ ಭಿನ್ನ ಬಣ, ಇದು ಅಸಮಾಧಾನಗೊಂಡಿರುವಂಥ ಬಣ ಅಂತಲೂ ಹೇಳ್ಬೋದು, ಭಿನ್ನ ಬಣ ಅಂತಲೂ ಹೇಳ್ಬೋದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಇರುವಂಥ ಅಸಮಾಧಾನ ಇರ್ಬೋದು, ಅವರ ನಾಯಕತ್ವವನ್ನು ಮೆಚ್ಚದೆ ಅವರ ವಿರುದ್ಧ ಒಂದು ರೀತಿ ಹೋರಾಟ ಅಂತಲೂ ಹೇಳ್ಬೋದು. ಇದನ್ನು ವಕ್ಫ್ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಅವರು ತೊಡೆತಟ್ಟಿ ಈ ರೀತಿಯಾಗಿ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಹೋರಾಟ ಮುಂದುವರಿಸಿದ್ದಾರೆ. ಇವತ್ತು ಯಾದಗಿರಿಯಲ್ಲಿ ಈ ಹೋರಾಟ ನಡೀತಾ ಇದೆ. ಮಾಧ್ಯಮದವರನ್ನ ಪ್ರತ್ಯಕ್ಷವಾಗಿ ರೈತರೊಂದಿಗೆ ಸಂವಾದ ಮಾಡಲಿಕ್ಕೆ ಮತ್ತು ಜಮೀನುಗಳಿಗೆ ಭೇಟಿ ಕೊಡುವ ಮೂಲಕ ನಮ್ಮ ರಾಜ್ಯದ ನಾಯಕರಾದಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಮತ್ತು ಅರವಿಂದ್ ಲಿಂಬಾವಳಿ ಸಾಹೇಬರು, ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಕುಮಾರ್ ಬಂಗಾರಪ್ಪ ಸಾಹೇಬರು ಮತ್ತು ಸಿದ್ದೇಶ್ ಅವರು, ಬಿಪಿ ಹರೀಶ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ರೈತರ ಜೊತೆಗೆ ಸಂವಾದ ಮಾಡಲಿಕ್ಕೆ ಮತ್ತು ಅವರ ನೋವಿಗೆ ಸ್ಪಂದಿಸಲಿಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರ ಭಾಗಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರಿಗೆ ಅವರನ್ನು ಸ್ವಾಗತ ಮಾಡ್ತೇನೆ. ಅವರ ಜೊತೆಗೆ ನಾನು ಸಹ ಪ್ರವಾಸವನ್ನು ಮಾಡ್ತೇನೆ. ಈಗ ಇಲ್ಲಿ ಮುಗಿದ ನಂತರ ರಾಯಚೂರಿನಲ್ಲಿ ಬಹಿರಂಗವಾಗಿ ರೈತರ ಜೊತೆಗೆ ಸಂವಾದವನ್ನು ಇಟ್ಟುಕೊಂಡಿದ್ದೀವಿ. ಅಲ್ಲಿ ಸಹ ಸುಮಾರು ಮಠ ಮಾನ್ಯಗಳ ಮತ್ತು ರೈತರ ಜಮೀನುಗಳ ತೊಂದರೆ ಆಗಿದೆ. ಈ ರೀತಿ ರಾಜ್ಯದಾದ್ಯಂತ ಎಲ್ಲ ಕಡೆ ವಕ್ಫ್ ಇದರಿಂದ ಆಗಿರುವಂತ ದೋಷವನ್ನ ರಾಜ್ಯ ಸರ್ಕಾರಕ್ಕೆ ಉಗ್ರವಾದ ಒಂದು ಬಿಸಿ ಮುಟ್ಟಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಇರುವರು 4-5 ಜನ ನಾಯಕರೇನು ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಪ್ರಾರಂಭದಲ್ಲಿ ಇವತ್ತು ಕೇಂದ್ರದ ಸಚಿವರನ್ನ ಜಗದಂಬಿಕಾ ಪಾಲ್ ಅವರನ್ನ, ಆ ಸಮಿತಿ ಅಧ್ಯಕ್ಷರಾದಂಥ ಪಾರ್ಲಿಮೆಂಟ್ನ ಅಧ್ಯಕ್ಷರಾದಂಥ ಜಗದೀಪ್ ಪಾಲ್ ಅವರೆಲ್ಲರೂ ಕರೆಸಿ ಬಿಜಾಪುರದಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಕ್ಫ್ ಸಮಿತಿ ಇವತ್ತು ಯತ್ನಾಳ್ ಅವರ ನೇತೃತ್ವದ ನಮ್ಮ ತಂಡ 3ನೇ ದಿನ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಕ್ಫ್ ಬಾಧಿತ ಪ್ರದೇಶಗಳಿಗೆ ವಕ್ಫ್ ಬಾಧಿತ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮುಂದುವರಿಸಿದ್ದೇವೆ. ಇಲ್ಲಿ
ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಪೊಂಗಟ್ಟಿ ಗ್ರಾಮದೊಳಗೆ ನಿಂತಿದೀವಿ. ನಾವು ನಿಂತಿರೋ ಜಾಗ ರೈತರದ್ದು. ರೈತರಿಗೆ ರೈಲ್ವೆ ಇಲಾಖೆಯವರು ಇದನ್ನ ಸ್ವಾಧೀನ ಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವ್ರಿಗೆ ಕಾಂಪನ್ಸೇಷನ್ ಅನ್ನ ಪರಿಹಾರ ಧನವನ್ನು ಕೊಡುವಂತ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಿದ್ದು, ಈ ಹಣ ನಮಗ್ ಬರ್ಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಬರೀ ರಾಯಚೂರು ಜಿಲ್ಲೆ ಮಾತ್ರ, ದಾವಣಗೆರೆ ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ. ನಾವು ಬೀದರಿಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಯತ್ನಾಳ್ ಅವರು ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವರು ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನ್ ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾದ್ರು ಮಸೀದ್ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ ಏನಾದ್ರ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ಯಾವ್ದು ತೊಗಲಿನ ತಗಡ ಯಾವ್ದಾರ ಐತೇನ್ರಿ? ಏನೂ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್